ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಇವತ್ತು ನಾನು ಚಿಕನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋ ಶುರು ಮಾಡುವ. ಚಿಕನ್ ಗೀ ರೋಸ್ಟ್ಗೆ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಅರ್ಧ kg, ಮೊಸರು 2 ಟೀ ಸ್ಪೂನ್, ಅರಿಶಿನ ಹುಡಿ ಸಣ್ಣ ಚಮಚದಲ್ಲಿ ಅರ್ಧ ಚಮಚ, ಮೆಣಸಿನ ಹುಡಿ 2 ಟೀ ಸ್ಪೂನ್, ಕಬಾಬ್ ಪೌಡರ್ 1 ಸ್ಪೂನ್, ಮೆಂತೆ 1/4 ಟೀ ಸ್ಪೂನ್, ಕಾಳು ಮೆಣಸು 1 ಸ್ಪೂನ್, ಜೀರಿಗೆ 1/2 ಟೀ ಸ್ಪೂನ್, ಕೊತ್ತಂಬರಿ 4 ಟೀ ಸ್ಪೂನ್, ಬ್ಯಾಡಗಿ ಮೆಣಸು ಸುಮಾರು 10, ಬೆಲ್ಲ ಸಣ್ಣ ತುಂಡು, ಹುಣಸೆ ಹಣ್ಣು 1 ಸಣ್ಣ ತುಂಡು, ಕರಿಬೇವಿನ ಎಲೆ ಸುಮಾರು 25, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 15 ಎಸಳು, ಉಪ್ಪು ಮತ್ತು ಇದಕ್ಕೆ ಬೇಕಾಗಿರೋ ಮುಖ್ಯವಾದ್ದು ತುಪ್ಪ 10 ಟೀ ಸ್ಪೂನ್. ನಾವೀಗ ಒಂದು ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಸಣ್ಣ ಚಮಚದಲ್ಲಿ ಒಂದು ಅರ್ಧ ಚಮಚ ಅರಿಶಿನ ಹುಡಿ, ಮೆಣಸಿನ ಹುಡಿ 2 ಟೀ ಸ್ಪೂನ್, ಮೊಸರು 2 ಟೇಬಲ್ ಸ್ಪೂನ್, 1 ಚಮಚ ಕಬಾಬ್ ಮಸಾಲೆ ಹುಡಿ ಮತ್ತು ಸ್ಕಿನ್ ಔಟ್ ಚಿಕನ್ ಅರ್ಧ kg. ಇದನ್ನು ಚೆನ್ನಾಗಿ ಕಲಸಿ. ನೀವು ಸ್ಪೂನಲ್ಲಿ ಕಲಸಿ ಕಷ್ಟ ಆಗುತ್ತೆ, ನೀವು ಕೈಯಲ್ಲಿ ಕಲಸಿ. ನಾವೊಂದು ಅರ್ಧ ಗಂಟೆ ಕಾಲ ಹಾಗೆ ಇಡಬೇಕು. ಸ್ವಲ್ಪ ಮಸಾಲೆ ಎಲ್ಲ ಚಿಕನ್ ಹೀರ್ಕೊಳ್ಳಿ. ಅದಾದ ನಂತರ ನಾವೊಂದು ಪಾನಲ್ಲಿ ಸುಮಾರು 15 ಬೆಳ್ಳುಳ್ಳಿನ ಪೀಸ್ ಮಾಡಿ ಹಾಕಿ, ಮತ್ತೊಂದು 1/4 ಚಮಚ ಮೆಂತೆ, ಕಾಳುಮೆಣಸು 1 ಟೀ ಸ್ಪೂನ್, 4 ಟೀ ಸ್ಪೂನು ಕೊತ್ತಂಬರಿ, 1/2 ಟೀ ಸ್ಪೂನು ಜೀರಿಗೆ ಹಾಗೂ ಒಂದು 10 ಬ್ಯಾಡಗಿ ಮೆಣಸು ಕಡಿಮೆ ಉರಿಯಲ್ಲಿಟ್ಟು ಕ್ಲೀನಾಗಿ ಹುರಿಯಿರಿ. ಸ್ವಲ್ಪ ಹೊಗೆ ಬರೋ ತನಕ ಫ್ರೈ ಮಾಡಿ. ಈ ಸಾಮಗ್ರಿಗಳೆಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸ್ ಜಾರಿಗೆ ಹಾಕಿ 1 ತುಂಡು ಹುಣಸೆ ಹುಳಿ, 1 ಸಣ್ಣ ತುಂಡು ಬೆಲ್ಲ ಮತ್ತು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಮಿಕ್ಸಿಗೆ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಗೆ 3 ಟೀ ಸ್ಪೂನು ತುಪ್ಪ ಹಾಕಿ, ನಂತರ ನಾವೇನೀಗ ಕಲಸಿಟ್ಟಿದ್ದೀವೋ ಚಿಕನು ಅದನ್ನು ಈ ತುಪ್ಪಕ್ಕೆ ಹಾಕಿ ಅದನ್ನು ಕ್ಲೀನಾಗಿ ಹುರಿಯಿರಿ. ನಂತರ ನಾವು ಸ್ವಲ್ಪ ಬೆಂದ ಮೇಲೆ ಅದನ್ನ ನೀವು ತೆಗೆದು ಸೈಡಿಗಿಡಿ ಮತ್ತು ಅದೇ ಬಾಣಲೆಗೆ ಸುಮಾರು 6 ಟೀ ಸ್ಪೂನಷ್ಟು ತುಪ್ಪ ಹಾಕಿ, ಈಗ ನಾವು ರುಬ್ಬಿ ಇಟ್ಟಿರುವಂಥ ಮಸಾಲೆನ ಆ ತುಪ್ಪಕ್ಕೆ ಹಾಕಿ ಅದನ್ನ ಸ್ವಲ್ಪ ತುಪ್ಪದಲ್ಲಿ ಬೇಯಿಸಿ ಅದು ಕ್ಲೀನಾಗಿ ಬೇಯಲಿ. ಅದಕ್ಕೆ ಸೌಟಲ್ಲಿ ಅದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿಯುತ್ತೆ. ಯಾವ ಕಾರಣಕ್ಕೂ ಅಡಿ ಹಿಡಿಯೋಕ್ಕೆ ಬಿಡಬೇಡಿ, ಕ್ಲೀನಾಗಿ ತಿರುಗಿಸ್ತಾ ಇರಿ. ಇದಕ್ಕೀಗ ಒಂದು ಸಣ್ಣ ಗ್ಲಾಸ್ನಲ್ಲಿ 1 ಗ್ಲಾಸಷ್ಟು ನೀರು ಹಾಕಿ, ನೀರು ನೀವು ಜಾಸ್ತಿ ಹಾಕಬೇಡಿ, ನೀರು ಕಮ್ಮಿ ಹಾಕೊಳ್ಳಿ, ಎಷ್ಟು ಬೇಗ ನೋಡಿ ಹಾಕಿದ್ರೆ ಆಯಿತು. ಆ ನೀರಿನ ಅಂಶ ಹೋಗೋ ತನಕ ಕ್ಲೀನಾಗಿ ಸೌಟ ತಿರುಗಿಸಿ. ಅದಕ್ಕೀಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ, ಆಗ ನಾವು ಏನು ತುಪ್ಪದಲ್ಲಿ ಬೇಯಿಸಿಟ್ಟಿದ್ದೀವಿ ಚಿಕನ್ನ ಅದನ್ನು ಈಗ ಅದಕ್ಕೆ ಹಾಕಿ ಅದನ್ನ ಕ್ಲೀನಾಗಿ ಕೋಟಿಂಗ್ ಮಾಡಿ. ಅಂದರೆ ಕ್ಲೀನಾಗಿ ಚಿಕನಿಗೆ ಆ ಮಸಾಲೆ ಹಿಡೀಲಿ, ಕ್ಲೀನಾಗಿ ಕೋಟಿಂಗ್ ಮಾಡಿ. ನೀವು ಆದಷ್ಟು ಸೌಟ್ ಹಾಕ್ತಾಯಿರಿ, ಬಿಡಬೇಡಿ. ನೋಡಿ ಈಗ ಗುಳ್ಳೆ ಬರ್ತಾ ಉಂಟು. ಹೀಗೆ ಗುಳ್ಳೆ ಜಾಸ್ತಿ ಬಂದರೆ ಮಸಾಲೆ ಬೆಂದಿದೆ ಅಂತ ಅರ್ಥ. ಮಸಾಲೆ ಬೆಂದ ಮೇಲೆ ನಾವೊಂದು ಪಾನಿಗೆ 1 ಟೀ ಸ್ಪೂನು ತುಪ್ಪ, ಇದಕ್ಕೆ ಸುಮಾರು 25 ಬೇವಿನ ಸೊಪ್ಪು. ನೀವು ಬೇವಿನ ಸೊಪ್ಪು ಜಾಸ್ತಿ ತೆಗೆದ್ರೆ ಏನು ತೊಂದರೆ ಇಲ್ಲ, ಯಾಕಂದರೆ ನಿಮಗೆ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. 1 ಬ್ಯಾಡಗಿ ಮೆಣಸನ್ನ ಕಟ್ ಮಾಡಿ ಹಾಕಿ ಇದೀಗ ಕ್ಲೀನಾಗಿ ಸ್ವಲ್ಪ ಹುರಿಯಿರಿ. ಹುರಿಯುವಾಗ ನೋಡ್ಕೊಳ್ಳಿ, ಎಲೆಯಲ್ಲಿ ನೀರಿನಂಶ ಏನಾದಿದ್ದರೆ ತುಪ್ಪ ಹಾರ್ತದೆ, ಕಣ್ಣು ಸ್ವಲ್ಪ ಜಾಗ್ರತೆ ನೋಡ್ಕೊಳ್ಳಿ. ಏನು ನಾವು ಹುರಿದಿಟ್ಟಿದ್ವು ಅದನ್ನು ಚಿಕನಿಗೆ ಹಾಕಿ ಚಿಕನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 1/4 ಗಂಟೆ ಟೈಮ್ ಮುಚ್ಚಿಡಿ. ಇಷ್ಟು ಮಾಡಿದ್ರೆ ಚಿಕನ್ ಗೀ ರೋಸ್ಟ್ ರೆಡಿ. ನೀವು ಹೋಟ್ಲಿಗೆ ಹೋದರೆ ಸುಮಾರು 200 - 300 ರೂಪಾಯಿ 400 ರೂಪಾಯಿ ತನಕ ಇದೆ ಸಾಧಾರಣ ಹೋಟ್ಲಿಗೆ ಹೋದ್ರೂ. ಬಟ್ ನಾವು ಮನೆಯಲ್ಲಿ ತುಂಬ ಕಮ್ಮಿ ಖರ್ಚಿಗೆ ಒಂದೊಳ್ಳೆ ಚಿಕನ್ ಗೀ ರೋಸ್ಟ್ ಮಾಡಿ ತಿನ್ಬೋದು. ನೀವು ಟ್ರೈ ಮಾಡಿ, ಟೇಸ್ಟ್ ನೋಡಿ, ಹೇಗಾಯಿತು ಅಂತ ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.